ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಇವನ್ನ ಪವಿತ್ರ ಗೌಡ, ದರ್ಶನ್ ಸೇರಿ ಕೆಲವರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ರು ಕೂಡ. ನಿನ್ನೆ ನ್ಯಾಯಾಲಯದ ಮುಂದೆ ನಟ ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಕೂಡ ಟಿವಿಗಾಗಿ ಮನವಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇವತ್ತು ಆರೋಪಿಗಳ ಮನವಿಯನ್ನ ಪುರಸ್ಕರಿಸಿದಂತಹ ಕೋರ್ಟ್ ಟಿವಿ ಅಳವಡಿಕೆ ಮಾಡೋದಕ್ಕೆ ಅಸ್ತು ಅಂತ ಹೇಳಿದೆ. ಇನ್ನು ದರ್ಶನ್ ಬ್ಯಾರಕ್ನಲ್ಲಿ ಟಿವಿ ಅಳವಡಿಕೆ ಮಾಡೋದಕ್ಕೆ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಡಲಾಗಿರುವಂಥದ್ದು. ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಅಲ್ಲದೆ ಟಿವಿ ಅಳವಡಿಕೆ ಮಾಡುವ ಸ್ಥಳದಲ್ಲಿ ಸಿಸಿಟಿವಿ ಅಳವಡಿಸುವಂತೆ ಕೂಡ ಆದೇಶವನ್ನು ಕೂಡ ನೀಡಲಾಗಿದೆಯಂತೆ. ಇನ್ನು ಟಿವಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಖುಷಿಯಲ್ಲಿದ್ದಂತಹ ಡಿ ಗ್ಯಾಂಗ್ಗೆ ಇವಾಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ರೇಣುಕಾಸ್ವಾಮಿ ತಂದೆ ಮತ್ತು ತಾಯಿಗೆ ಸಮನ್ಸ್ ನೀಡೋದಕ್ಕೆ ಕೋರ್ಟ್ ನಿರ್ಧಾರವನ್ನ ಮಾಡಲಾಗಿದೆ. ಪ್ರಾಸಿಕ್ಯೂಷನ್ ಅವರ ಈ ನಿರ್ಧಾರಕ್ಕೆ ದರ್ಶನ್ ಪರ ವಕೀಲರಾದಂತಹ ಸುನಿಲ್ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ದರ್ಶನ್ ಪರ ವಕೀಲರು ಈ ಆಕ್ಷೇಪ ತಿರಸ್ಕರಿಸಿ ಇವತ್ತು 57ನೇ CCH ನ್ಯಾಯಾಲಯ ಆದೇಶವನ್ನು ಕೂಡ ನೀಡಿದ್ದು ರೇಣುಕಾಸ್ವಾಮಿ ತಂದೆ ಮತ್ತು ತಾಯಿಗೆ ಸಮನ್ಸ್ ಜಾರಿ ಮಾಡಿದೆ. ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿಯನ್ನ 7 ಮತ್ತು 8ನೇ ಸಾಕ್ಷಿಯನ್ನಾಗಿ ಪರಿಗಣಿಸಲಾಗಿದ್ದು ನ್ಯಾಯಾಲಯದ ಆದೇಶದ ಮೇರೆಗೆ ಡಿಸೆಂಬರ್ 17ಕ್ಕೆ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಈ ಮಧ್ಯೆ ರೇಣುಕಾಸ್ವಾಮಿ ಪ್ರಕರಣದ A14 ಪ್ರಧೋಷ್ಗೆ 4 ದಿನಗಳ ಕಾಲ ಜಾಮೀನು ಕೂಡ ಸಿಕ್ಕಿದೆ. 1 ತಿಂಗಳ ಹಿಂದೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಪ್ರಧೋಷ್ ತಂದೆ ಸುಬ್ರಾವ್ ನಿಧನರಾಗಿದ್ದರು. ಈ ಹಿನ್ನೆಲೆ ತಂದೆಯ ತಿಂಗಳ ತಿಥಿ ಕಾರ್ಯ ಹಿನ್ನೆಲೆ ಇಂದಿನಿಂದ ಡಿಸೆಂಬರ್ 7ರವರೆಗೂ ಕೂಡ ಜಾಮೀನು ನೀಡಲಾಗಿದೆ. ಈ ಹಿಂದೆ ಬೇಲ್ ನೀಡಿದ್ದಾಗ ಕೊಟ್ಟಂತಹ ಷರತ್ತುಗಳನ್ನೇ ಪಾಲಿಸಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸೊ ಒಂದು ಕಡೆ ದರ್ಶನ್ಗೆ ಖುಷಿಯ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಟಿವಿ ಬೇಕು ಅಂತ ಹೇಳ್ಬಿಟ್ಟು ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ನಡೆದಿರುತ್ತೆ. ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಚಾರಣೆಗೆ ಹಾಜರಾಗಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಟಿವಿ ಅವಶ್ಯಕತೆ ಇದೆ, ನಮಗೆ ಏನೆಲ್ಲ ವಿಚಾರಣೆಗಳಾಗುತ್ತೆ ಕೋರ್ಟ್ನಲ್ಲಿ ಆಗು ಹೋಗುಗಳ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಮನವಿನ ಮಾಡಿರ್ತಾರೆ. ಅದಕ್ಕೆ ಅಷ್ಟು ಅಂತ ಹೇಳಿರುವಂಥದ್ದು ಕೋರ್ಟ್ 57ನೇ CCH ಕೋರ್ಟ್ ಆದೇಶವನ್ನು ಹೊರಡಿಸದೆ ಟಿವಿಯನ್ನು ಅಳವಡಿಕೆ ಮಾಡಬೇಕು, ದರ್ಶನ್ ಇರುವಂತಹ ಬ್ಯಾರಿಕೇಡ್ನಲ್ಲಿ ಅಳವಡಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಇನ್ನೊಂದು ರೂಲ್ಸ್ ಏನು ಅಪ್ಲೈ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಮಸ್ಟ್ ಅಂಡ್ ಶುಡ್ CC ಕ್ಯಾಮ್ರಾ ಇರಬೇಕು ಅಂತ ಕೂಡ. ಸೊ ಇದು ದರ್ಶನ್ಗೆ ಖುಷಿ ವಿಚಾರ. ಬಟ್ ಇನ್ನೊಂದು ಕಡೆ ಕೋರ್ಟ್ ಸಮನ್ಸ್ ಅನ್ನು ನೀಡಿರುವಂಥದ್ದು 7ನೇ ಮತ್ತು 8ನೇ ಸಾಕ್ಷಿಯಾಗಿ ಇದೀಗ ಮೃತ ರೇಣುಕಾಸ್ವಾಮಿ ಅವರ ಪೇರೆಂಟ್ಸ್ ಹಾಜರಾಗಬಹುದು ಅನ್ನುವಂಥ ಆದೇಶ ಕೂಡ ಹೊರಬಿದ್ದಿದೆ.